ನೋಡಿ, ಯಾವುದೇ ಕಲರ್ ಹಾಕಿಲ್ಲ, ಏನಿಲ್ಲ. ಇವೆಲ್ಲ ಹೆಲ್ತಿ ಕಾನ್ಶಿಯಸ್ಸು. ಮನೆಯಲ್ಲೇ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಟೇಸ್ಟಿ ಆಗಿರ್ತಕ್ಕಂತಹ ಅದು ಚಿಕನ್ ಕಬಾಬನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ತಡ ಯಾಕೆ, ನಮ್ಮೊಟ್ಟಿಗೆ ನೀವು ಮಾಡಿ ನೋಡಿ. ಅದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ಗಳು, ಅದನ್ನು ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಒಂದು 4-5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟು, 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಚಿಕನ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ 1 ಸ್ಪೂನಷ್ಟು ಕಸ್ತೂರಿ ಮೆಂತೆ. ಸೊ ಇದಕ್ಕೆ ಒಂದು ಹಸಿ ಮೊಟ್ಟೆಯನ್ನು ಒಡೆದು ಹಾಕಿ, ಮೊಟ್ಟೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಹಾಕಿ ನೀಟಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ತೊಗೊಂಡಿರೋದು ಅರ್ಧ kg ಚಿಕನ್ನು. ಸೊ ಹಾಗಾಗಿ ಇಷ್ಟೆಲ್ಲ ಐಟಮ್ಸನ್ನು ಹಾಕಿದ್ದೀನಿ, ಅಳತೆ ಸಮೇತ ನೋಡ್ಕೊಳ್ಳಿ. ಸೊ ನೀವು 1 kg ಏನಾದ್ರು ಚಿಕನ್ ತೊಗೊತಾ ಇದ್ದರೆ ಇದರ ಡಬಲನ್ನು ಹಾಕಬೇಕಾಗುತ್ತೆ. ಸೊ ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ಕಲರನ್ನು ಆ್ಯಡ್ ಮಾಡೋದಿಲ್ಲ. ಸೊ ನೋಡಿ, ಯಾವುದೇ ನೀರು ಏನು ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನಾವು ಎಗ್ ಏನು ಹಾಕಿರ್ತೇವಲ್ಲ ಅದೇ ಮ್ಯಾಚಪ್ ಆಗಿಬಿಡುತ್ತೆ. ಸೊ ಇವಾಗ ನಾನೊಂದು ಅರ್ಧ kg ಚಿಕನನ್ನು ತೊಗೊಂಡಿದ್ದೀನಿ. ಇದೆಲ್ಲ ಸ್ಕಿನ್ಲೆಸ್ಸು. ಅರ್ಧ kg ಚಿಕನನ್ನು ಇದಕ್ಕೆ ಹಾಕಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದು ಮಸಾಲ ಅಷ್ಟು ಕೂಡ ಅದಕ್ಕೆ ಅಂಟ್ಕೋಬೇಕು. ಸೊ ನೀವು ಸ್ಟ್ರೀಟಲ್ಲಿ ಏನಾರು ತಿಂತಾಯಿದ್ರೆ ಇದಕ್ಕೆಲ್ಲ ಕಲರ್ ಆ್ಯಡ್ ಮಾಡ್ತಾರೆ. ಅದೆಲ್ಲ ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಆಗಬಹುದು. ಮನೆಯಲ್ಲೇ ಯಾವುದೇ ಕಲರ್ ಹಾಕದೇ ಥರ ಈ ರೀತಿ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಿಮ್ಮ ಹೆಲ್ತು ಕೂಡ ಯಾವುದೇ ಕಾರಣಕ್ಕೂ ಏರುಪೇರು ಆಗೋದಿಲ್ಲ. ಸೊ ಇದನ್ನು ಒಂದು ಸರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 20 ನಿಮಿಷ ನೀವು ಹಾಗೆ ಇದನ್ನ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಫ್ರಿಜ್ಜಲ್ಲಾದರೆ ಒಂದು 10 ನಿಮಿಷ ಆದರೆ ಸಾಕು. ಸೊ ಸ್ನೇಹಿತರೆ, ಮ್ಯಾರಿನೇಟ್ ಆಗೋ ಟೈಮಲ್ಲೇ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ಎಣ್ಣೆಯನ್ನು ಕಾಯೋಕ್ಕೆ ಇಟ್ಟಿದ್ದೆ. ಸೊ ಇವಾಗ ಮ್ಯಾರಿನೇಟ್ ಆಗಿದೆ, ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಸೊ ಇವಾಗ ನಾವು ಒಂದೊಂದೇ ಚಿಕನ್ ಪೀಸನ್ನು ಇದ್ರ ಒಳಗಡೆ ಬಿಡ್ತಾ ಹೋಗೋಣ. ಇದಕ್ಕೆ ಯಾವುದೇ ಕಲರನ್ನು ಏನು ಆ್ಯಡ್ ಮಾಡಿಲ್ಲ. ತುಂಬ ಹೆಲ್ದಿಯಾಗಿರ್ತಕ್ಕಂತಹ ಚಿಕನ್ ಕಬಾಬ್ ನಿಮಗೆ ತೋರಿಸ್ತಾ ಇರೋದು. ಸೊ ನಿಮ್ಮ ಗ್ಯಾಸನ್ನು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ನೀವು ಹೆಚ್ಚಾಗಿ ಏನಾರು ಇಟ್ಟರಪ್ಪ ಅಂತ ಹೇಳಿದರೆ ಅದು ಎಲ್ಲ ಮೇಲ್ಗಡೆ ಇರ್ತಕ್ಕಂಥ ಮಸಾಲ ಕರ್ರಗಾಗ್ಬಿಡುತ್ತೆ, ಒಳಗಡೆ ಇನ್ನೂ ಚಿಕನ್ನು ಬೆಂದಿರೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಕಬಾಬು. ಇವೆಲ್ಲ ಒಂಥರ ಹೆಲ್ತಿ ಕಾನ್ಷಿಯಸ್ ಇವೆಲ್ಲ. ಇದಕ್ಕೆ ಸ್ವಲ್ಪ ಕಲರ್ ಹಾಕಿಬಿಟ್ರೆ ಕೆಂಪು ಕಾಣುತ್ತಲ್ಲ, ಎಲ್ಲರೂ ಏನು ಮಾಡ್ತಾರೆ, ಕಲರಿಗೆ ಮರಳು ಹೋಗ್ಬಿಡ್ತಾರೆ. ಕಲರ್ ಇಲ್ಲ ಅಷ್ಟೇ, ಹೆಲ್ತಿಯಾಗಿರುತ್ತೆ. ಮನೆಯಲ್ಲಿ ಇದೇ ರೀತಿ ಮಾಡ್ಕೊಂಡು ತಿನ್ನಿ.
ನೋಡಿ, ಹೆಲ್ದಿಯಾಗಿ ಚಿಕನ್ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿದೆ, ಬಿಸಿ ಬಿಸಿಯಾಗಿದೆ. ನಾನು ಕೂಡ ಈಗ ತಿನ್ನೋ ಟೈಮು, ನೀವು ಕೂಡ ತಿನ್ನಿ. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಪಲ್ ಆಗಿ ಈ ಚಿಕನ್ ಕಬಾಬನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸುಮ್ಮನೆ ಹೊರಗಡೆ ತಿಂದು ಆರೋಗ್ಯ ಹಾಳು ಮಾಡ್ಕೊಳೋದಕ್ಕಿಂತ ಇದು ಬೆಸ್ಟ್ ವೇ. ಮನೆಯಲ್ಲೇ ಮಾಡ್ಕೊಂಡು ಟೇಸ್ಟಿಯಾಗಿ ಕೂಡ ಇರುತ್ತೆ, ತಿನ್ನಿ, ಚೆನ್ನಾಗಿರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.